ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ರಾಜ್ಯದಲ್ಲಿ ಸಂಭವಿಸುತ್ತಿರುವ ಸರಣಿ ಹೃದಯಾಘಾತದ ಸಾವು ಸರ್ಕಾರದ ನಿದ್ದೆಗೆಡಿಸಿದೆ. ಹೀಗಾಗಿ ಈ ಸಾವುಗಳ ಅಧ್ಯಯನಕ್ಕೆ ತಾಂತ್ರಿಕ ಸಮಿತಿ ರಚಿಸಿತ್ತು. ಇದೀಗ ಹೃದಯಾಘಾತದ ಬಗ್ಗೆ ವರದಿ ಸಿದ್ಧವಾಗಿದ್ದು ಮುಂದಿನ ವಾರದಲ್ಲಿ ಸರ್ಕಾರಕ್ಕೆ ಸಲ್ಲಿಕೆಯಾಗಲಿದೆ. ರಾಜ್ಯದಲ್ಲಿ ಅದರಲ್ಲೂ ಹಾಸನದಲ್ಲಿ ಸಾಲು ಸಾಲು ಜನರು ಹೃದಯಾಘಾತದಿಂದ ಸಾವನ್ನಪ್ಪುತ್ತಿದ್ದಾರೆ. ಹೆಚ್ಚಾಗಿ 45 ವರ್ಷದೊಳಗಿನವರೇ ಹೃದಯಾಘಾತಕ್ಕೆ ತುತ್ತಾಗುತ್ತಿದ್ದಾರೆ. ಇದು ಎಲ್ಲೆಡೆ ಆತಂಕ ಹೆಚ್ಚಿಸಿದೆ. ಇದೇ ವಿಚಾರವಾಗಿ ಅಧ್ಯಯನ ನಡೆಸಲು ಆರೋಗ್ಯ ಇಲಾಖೆ ಸಮಿತಿ ರಚಿಸಿತ್ತು. ಇದೀಗ ಅಧ್ಯಯನ ನಡೆಸಿರುವ ತಜ್ಞರ ತಾಂತ್ರಿಕ ಸಮಿತಿ ಸಿಎಂಗೆ ವರದಿ ಸಲ್ಲಿಸಲು ಸಜ್ಜಾಗಿದೆ. ಹತ್ತನೇ ತಾರೀಕಿನ ಒಳಗೆ ಸರ್ಕಾರಕ್ಕೆ ತಜ್ಞರಿಂದ ವರದಿ ಸಲ್ಲಿಕೆ. ಸರಣಿ ಹೃದಯಾಘಾತಗಳ ಅಧ್ಯಯನದ ವರದಿ ಕುರಿತು ಸಮಿತಿ ಸಭೆ. ಹೌದು, ತಾಂತ್ರಿಕ ಸಲಹಾ ಸಮಿತಿ ಹೃದಯಾಘಾತದ ಕುರಿತು ಅಧ್ಯಯನ ವರದಿಯನ್ನ ಸಿದ್ಧಪಡಿಸಿದ್ದು ಸರ್ಕಾರಕ್ಕೆ ಸಲ್ಲಿಸಲು ಸಜ್ಜಾಗಿದೆ. ಅದರ ಪೂರ್ವಭಾವಿಯಾಗಿ ಇವತ್ತು ಜಯದೇವ ಆಸ್ಪತ್ರೆ ನಿರ್ದೇಶಕ ಡಾಕ್ಟರ್ ರವೀಂದ್ರನಾಥ್ ನೇತೃತ್ವದಲ್ಲಿ ವರ್ಚುವಲ್ ಮೀಟಿಂಗ್ ನಡೆಸಲಾಯಿತು. 10ನೇ ತಾರೀಕಿನ ಒಳಗೆ ಸರ್ಕಾರಕ್ಕೆ ವರದಿ ಸಲ್ಲಿಸುವುದಾಗಿ ಡಾಕ್ಟರ್ ರವೀಂದ್ರನಾಥ್ ಹೇಳಿದರು. ಅದು ಸಹ ಈಗ ನಾನು VC ಮೀಟಿಂಗಲ್ಲಿ ಇದೇ ಮೀಟಿಂಗಲ್ಲಿ ಹಾಸನದ DHO ಹಾಗೂ ಅಲ್ಲಿರ್ತಕ್ಕಂಥ ವೈದ್ಯರುಗಳ ಬಗ್ಗೆ ಅದರ ಪ್ರೋಗ್ರೆಸ್ ಬಗ್ಗೆ ತಿಳ್ಕೊತಾ ಇದ್ದೀನಿ. ಅಲ್ಲಿ ಏನೇನು ಆಗಿದೆ ಅಂತ ತಿಳ್ಕೊಂಡು ಸೋಮವಾರ ಅಥವಾ ಮಂಗಳವಾರ ಮತ್ತೊಮ್ಮೆ ಅದರ ಬಗ್ಗೆ ನಾವು ಕೂಲಂಕಷವಾಗಿ ಪರಿಶೀಲನೆ ಮಾಡಿ 10ನೇ ತಾರೀಕಿನೊಳಗಡೆ ಅದನ್ನು ಸಹ ಸಲ್ಲಿಸ್ತೇವೆ. ಹಾಗಿದ್ರೆ ತಜ್ಞರ ವರದಿಯಲ್ಲಿ ಏನೇನಿದೆ ಅಂತ ನೋಡೋದಾದ್ರೆ, ತಾಂತ್ರಿಕ ಸಮಿತಿ ಸಿದ್ಧ ಮಾಡಿರೋ ವರದಿಯಲ್ಲಿ ಹೃದಯಾಘಾತಕ್ಕೆ ಕೋವಿಡ್ ಲಸಿಕೆ ಕಾರಣವಲ್ಲ, ಆದರೆ ಕೋವಿಡ್ ವೈರಸ್ ಕೊಂಚ ಕಾರಣವಾಗಿರಬಹುದು ಅಂತ ಉಲ್ಲೇಖಿಸಲಾಗಿದೆ. ಯಾಕಂದ್ರೆ ಕೋವಿಡ್ ಬಂದು ಹೋದವರಲ್ಲಿ ಹೃದಯದ ಕಾರ್ಯಕ್ಷಮತೆ ಕಡಿಮೆಯಾಗಿರೋದು ಪತ್ತೆಯಾಗಿದೆ. ಅಲ್ಲದೆ ಕೋವಿಡ್ ಬಂದು ಹೋದ 3 ವರ್ಷಗಳ ಬಳಿಕ ಹೃದಯ ಸಮಸ್ಯೆ ಕಂಡುಬರ್ತಿದೆ. ನಿದ್ರಾಹೀನತೆ, ಸುಸ್ತು, ಉಸಿರಾಟದ ಸಮಸ್ಯೆ, ಅತಿಯಾದ ಬೊಜ್ಜು ಕಂಡುಬರ್ತಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇದಿಷ್ಟೇ ಅಲ್ಲದೆ ಈ ವರದಿ ಮೂಲಕ ತಜ್ಞರು ಕೆಲವು ಸಲಹೆಗಳನ್ನ ನೀಡಲು ಮುಂದಾಗಿದ್ದಾರೆ. ಹೃದಯಾಘಾತದಿಂದ ಸಂಭವಿಸುವ ಸಾವುಗಳ ನಿಯಂತ್ರಣಕ್ಕೆ ತಜ್ಞರು ಕೆಲವೊಂದು ಸಲಹೆಗಳನ್ನ ನೀಡಿದ್ದಾರೆ. ಸಕ್ಕರೆ ಹಾಗೂ ಉಪ್ಪಿನ ಪ್ರಮಾಣ ಕಡಿಮೆ ಮಾಡಬೇಕು. ಕನಿಷ್ಠ ಅಂದ್ರೂ 6 ಗಂಟೆ ನಿದ್ರೆ ಮಾಡಬೇಕು. ಮಕ್ಕಳ ಗ್ಯಾಜೆಟ್ ಸ್ಕ್ರೀನಿಂಗ್ ಟೈಮ್ ಕಡಿಮೆ ಮಾಡಬೇಕು. ಒತ್ತಡ ಕಡಿಮೆ ಮಾಡ್ಕೋಬೇಕು. ದೈಹಿಕ ಚಟುವಟಿಕೆಗಳನ್ನ ಹೆಚ್ಚಿಸಬೇಕು. ಸಾರ್ವಜನಿಕ ಧೂಮಪಾನಕ್ಕೆ ಕಡ್ಡಾಯವಾಗಿ ನಿಷೇಧ ಹೇರಬೇಕು. 18 ವರ್ಷದೊಳಗಿನವರಿಗೆ ಧೂಮಪಾನ ಮತ್ತು ಮದ್ಯಪಾನ ಮಾರಾಟಕ್ಕೆ ಕಡಿವಾಣ ಹಾಕಬೇಕು. ಅಪಾಯಕಾರಿ ಪೇನ್ ಕಿಲ್ಲರ್ ಮೆಡಿಸಿನ್ಗೆ ಕಡಿವಾಣ ಹಾಕಬೇಕು. CPR ತರಬೇತಿ ನೀಡುವ ಯೋಜನೆ ಜಾರಿಗೆ ತರಬೇಕು. ಸ್ಟೆಮಿ ಯೋಜನೆಗಳನ್ನ ಎಲ್ಲಾ ತಾಲೂಕುಗಳಿಗೆ ವಿಸ್ತರಣೆ ಮಾಡಬೇಕು. ECG, TMT, ಇಕೋ, ಲಿಪಿಡ್ ಪ್ರೊಫೈಲ್ ಚಿಕಿತ್ಸಾ ಸೌಲಭ್ಯ ಕಲ್ಪಿಸಬೇಕು. ಎಲ್ಲಾ ತಾಲೂಕು ಆಸ್ಪತ್ರೆಗಳಲ್ಲಿ TG ಆಂಜಿಯೋಗ್ರಾಮ್ ಟೆಸ್ಟ್ ವ್ಯವಸ್ಥೆ ಇರುವಂತೆ ನೋಡಿಕೊಳ್ಳಬೇಕು. ಜೊತೆಗೆ ರಾಜ್ಯದಲ್ಲಿ ಆಗುವ ಪ್ರತಿ ಯುವಕರ ಹಠಾತ್ ಸಾವು ರಿಜಿಸ್ಟರ್ ಆಗಬೇಕು. ಹೃದಯಾಘಾತದ ಮರಣೋತ್ತರ ಪರೀಕ್ಷೆ ಆಗಬೇಕು. ಹೀಗಂತ ತಜ್ಞರು ಸರ್ಕಾರ ಹಾಗೂ ಜನರಿಗೆ ಸಲಹೆ ನೀಡಲು ಮುಂದಾಗಿದ್ದಾರೆ. ಏನೇ ಹೇಳಿ, ಏಕಾಏಕಿ ಹೃದಯ ಬಡಿತ ನಿಲ್ಲುತ್ತಿದ್ದು, ಇದಕ್ಕೆ ಕೆಲ ಕಾರಣಗಳನ್ನ ಪತ್ತೆ ಮಾಡಿರೋ ತಜ್ಞರ ಸಮಿತಿ ಸಿಎಂಗೆ ವರದಿ ಸಲ್ಲಿಸಲು ಸಜ್ಜಾಗಿದೆ. ವಿನಯ್ ಕುಮಾರ್ ಕಾಶ್ಯಪನವರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH